ಬಹಳಷ್ಟು ಜನ ಆಸ್ಪಿರೆಂಟ್ಸು ನಿನ್ನೆಯಿಂದ ಕೂಡ ಅರಣ್ಯ ಇಲಾಖೆಯ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮನವಿಯನ್ನ ಮಾಡ್ಕೊಂಡಿದ್ರಿ. ಸೊ ಅದೇನು ಅಂತ ನಾನು ಕೂಡ ನೋಡಿದೆ. 750 ಹುದ್ದೆಗಳ ಬೃಹತ್ ನೇಮಕಾತಿ ಇದೆ. ಸೊ ಫಾರೆಸ್ಟ್ ವಾಚರ್ ಮತ್ತು ಬಿಟ್ ಫಾರೆಸ್ಟ್ ಆಫೀಸರ್. ಸೊ ಎರಡೂ ನೇಮಕಾತಿಯಲ್ಲೂ ಕೂಡ SLC ಮತ್ತು PUC ಅಂಕಗಳನ್ನ ಕನ್ಸಿಡರ್ ಮಾಡಿ ಆಯ್ಕೆ ಪಟ್ಟಿಯನ್ನ ಅಂದ್ರೆ ಆಯ್ಕೆಯನ್ನ ಮಾಡುವಂತದ್ದು ಪ್ರಕ್ರಿಯೆಯನ್ನ ಆ ರೀತಿ ನೇಮಕಾತಿ ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಅಂದ್ರೆ ಸಂಬಂಧಪಟ್ಟ ಇಲಾಖೆ. ನೋಡಿ, ಈ ವಿಷಯದಲ್ಲಿ ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ಇದೆ. ಕಾರಣ ಇಷ್ಟೇ, ಈಗ ಏನ್ ಕೊರೋನಾ ಸಮಯದಲ್ಲಿ SLC ಮತ್ತು PUC ಯನ್ನ ಪಾಸ್ ಮಾಡ್ಕೊಂಡಂತವ್ರು ಔಟ್ ಆಫ್ ಔಟ್ ಪರ್ಸೆಂಟೇಜ್ ಮಾಡ್ಕೊಂಡಿದ್ದಾರೆ ತುಂಬಾ ಜನ. ಸೊ ಅಂತವ್ರು ಏನಾಗ್ತಾರೆ, ಈಗ ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಆಯ್ಕೆ ಆಗುವಂತ ಸಾಧ್ಯತೆ ಇದೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಹಿಂದೆ ಹಲವಾರು ನೇಮಕಾತಿಗಳನ್ನ ಎಸ್ಪೆಷಲಿ ಈಗ VAO ಗ್ರಾಮಾಡಳಿತಾಧಿಕಾರಿ, ಸೊ ಅದನ್ನ ಈ ಹಿಂದೆ ಏನ್ ಮಾಡ್ತಾ ಇದ್ರು, PUC ಅಂಕದ ಆಧಾರಿತವಾಗಿ ಆಯ್ಕೆ ಪಟ್ಟಿಯನ್ನ ರೆಡಿ ಮಾಡ್ತಾ ಇದ್ರು ಮೆರಿಟ್ ಮೇಲೆ. ಬಟ್ ಆಮೇಲೆ ಅದರಲ್ಲೂ ಕೂಡ ಸ್ವಲ್ಪ ಈ ನಕಲಿ ಅಂಕಪಟ್ಟಿಗಳ ಹಾವಳಿ ಈ ರೀತಿ ಎಲ್ಲ ಗೊತ್ತಾದ್ಮೇಲೆ ಸೊ ಇದು ಬೇಡ ಅಂತ ಹೇಳಿ ಅದಕ್ಕೊಂದು ಸಿಲೆಬಸ್ ನಿಗದಿ ಮಾಡಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನಿಗದಿಪಡಿಸಿದ್ದಾರೆ. ಸೊ ಅದ್ರ ಜೊತೆ ಇನ್ನೂ ಅರಣ್ಯ ಇಲಾಖೆಯಲ್ಲಿ ಕೂಡ ಬೇರೆ ಬೇರೆ ನೇಮಕಾತಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇದೆ. ಬಟ್ ಈ ಎರಡು ನೇಮಕಾತಿಗಳಿಗೆ ಏನೀಗ SLC PUC ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಇದನ್ನ ನಾವು ಖಂಡಿತವಾಗಿ ವಿರೋಧಿಸ್ತೀವಿ. ಅಂಡ್ ರಾಜ್ಯದ ಎಲ್ಲ ಆಸ್ಪಿರೆಂಟ್ಸ್ ಗಳ ಪರವಾಗಿ ಯಾರ್ಯಾರೆಲ್ಲ ಈ ಅರಣ್ಯ ಇಲಾಖೆಯ ನೇಮಕಾತಿಗೆ ಓದ್ತಾ ಇದ್ದೀರಾ, ನಿಮ್ಮ ಪರವಾಗಿ ನಾವು ಇದಕ್ಕೆ ಧ್ವನಿ ಎತ್ತೀವಿ. ಅಂಡ್ ಖಂಡಿತವಾಗಿ ಇದು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕವೇ ನೇಮಕಾತಿ ಆಗಬೇಕು. ನೋಡಿ, ಈಗ ಆಲ್ಮೋಸ್ಟ್ ಇತ್ತೀಚೆಗೆ ಎಲ್ಲವೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕನೇ ನೇಮಕಾತಿ ಆಗ್ತಾ ಇದೆ. ಸೊ ಹಂಗಾಗಿ ಇದನ್ನು ಕೂಡ ನೀವು ಒಂದು ಸಿಲೆಬಸ್ ಅನ್ನು ನಿಗದಿಪಡಿಸಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ KA ಮೂಲಕ ನೇಮಕಾತಿಯನ್ನು ಮಾಡಿ ಅನ್ನುವಂಥದ್ದು ನಮ್ಮ ಮನವಿ. ಈಗಾಗಲೇ ಬಹಳಷ್ಟು ಜನ ಆಸ್ಪಿರೆಂಟ್ಸ್ ಗಳು ಸಂಬಂಧಪಟ್ಟ ಇಲಾಖೆ ಸಚಿವರ ಗಮನಕ್ಕೆ ಈ ವಿಷಯವನ್ನ ತಂದಿದ್ದಾರೆ. ಅಂಡ್ ಇವತ್ತು ಪತ್ರಿಕೆಯಲ್ಲೂ ಕೂಡ ನೀವು ಪ್ರಕಟಣೆಯನ್ನು ನೋಡಿದೀರಾ, ವಿವರವಾಗಿ ಕೊಟ್ಟಿದ್ದಾರೆ ಏನೇನು ಆಗಿದೆ ಏನೇನಿಲ್ಲ ಅಂತ. ಸೊ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸಚಿವರು ಕೂಡ ಅದನ್ನ ಓದಿ ಸ್ವಲ್ಪ ಯೋಚನಾ ಶಕ್ತಿಯ ಮೂಲಕ ಚಿಂತನೆ ಮಾಡಿ ಒಂದು ಎಲ್ಲ ಆಸ್ಪಿರೆಂಟ್ಸ್ ಗಳಿಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡಿ. ಯಾಕೆಂತಂದ್ರೆ ಈ ನಿಮ್ಗೆ ಗೊತ್ತೇ ಇದೆ, ಈ ನಕಲಿ ಅಂಕಪಟ್ಟಿಗಳ ಹಾವಳಾಗಿರುವಂತದ್ದು, ಕೊರೋನಾ ಸಮಯದಲ್ಲಿ ಔಟ್ ಆಫ್ ಔಟ್ ತೆಗೆದುಕೊಂಡಿರುವಂತದ್ದು ಅಂಡ್ ತುಂಬಾ ಇದೆ. ಸೊ ಬರೀ ಅವರ ಆಯ್ಕೆ ಪಟ್ಟಿಯಲ್ಲಿ ಮನ್ನಣೆ ಪಡ್ಕೊಂಡ್ರೆ ಪ್ರತಿಭಾನ್ವಿತರು ಈ ಹಿಂದಿನ ಕೆಲವು ಬ್ಯಾಚ್ ಗಳಲ್ಲಿ ಓದಿರ್ತಾರೆ, ಅವ್ರದ್ದು ಒಳ್ಳೆ ಪರ್ಸೆಂಟೇಜ್ ಇರುತ್ತೆ, ಇಲ್ಲ ಅಂತಲ್ಲ, ಅವ್ರಿಗೆ ಅನ್ಯಾಯ ಆಗುತ್ತೆ. ಅದಕ್ಕೆ ಯಾರಿಗೂ ಬೇಡ, ಅವ್ರಿಗೂ ಬೇಡ, ಇವ್ರಿಗೂ ಅನ್ಯಾಯ ಆಗೋದು ಬೇಡ. ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಒಂದು ಸಿಲೆಬಸ್ ನಿಗದಿಪಡಿಸಿ ನೀವು ಪರೀಕ್ಷೆಯನ್ನ ಮಾಡಬಿಟ್ರಿ ಅಂತಂದ್ರೆ ಯಾರಿಗೂ ಅನ್ಯಾಯ ಆಗಲ್ಲ. ಎಲ್ಲರೂ ಕೂಡ ಯಾರ ಪ್ರತಿಭಾನ್ವಿತರು ಇರ್ತಾರೋ ಅವ್ರು ಓದ್ತಾರೆ, ಆಯ್ಕೆ ಆಗ್ತಾರೆ. ಸೊ ದಯವಿಟ್ಟು ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈಗಾಗಲೇ ಸಂಬಂಧಪಟ್ಟ ಸಚಿವರಿಗೆ, ಇಲಾಖೆಗೆ ಮನವಿಯನ್ನ ತುಂಬಾ ಜನ ಎಲ್ಲ ಒಂದು ಅಭ್ಯರ್ಥಿಗಳು ಕೊಟ್ಟಿದ್ದೀರಾ. ಸೊ ಸಾಧ್ಯವಾದಷ್ಟು ಈ ವಿಷಯದ ಬಗ್ಗೆ ನಾವು ಕೂಡ ಗಮನ ಹರಿಸ್ತೀವಿ. ಸುಮಾರು ನನಗೊಂದು 300 ರಿಂದ 400 ಜನ ಆಸ್ಪಿರೆಂಟ್ಸ್ ವಾಟ್ಸಪ್ ಮೂಲಕ, ಟೆಲಿಗ್ರಾಮ್ ಮೂಲಕ ಈ ವಿಷಯವನ್ನು ಕಳಿಸ್ತಾನೆ ಇದ್ರಿ. ಸೊ ದಯವಿಟ್ಟು ಸರ್ ಇದ್ರ ಬಗ್ಗೆ ಮಾತಾಡಿ ಅಂತ. ಕಳೆದ ಒಂದು ವಾರದಿಂದ ನಾನು ಕೂಡ ಸರಿಯಾಗಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಾಗಿರ್ಬೋದು, ಕೆಲವೊಂದು ಮಾಹಿತಿಗಳನ್ನ ಹಂಚ್ಕೊಳಕ್ ಆಗಿರ್ಲಿಲ್ಲ ಕಾರಣಾಂತರಗಳಿಂದ. ಸೊ ಅದಕ್ಕೆ ನಾನು ರೆಸ್ಪಾನ್ಸ್ ಮಾಡಿರ್ಲಿಲ್ಲ. ಸೊ ನೋಡಿ, ಈ ಒಂದು ಅರಣ್ಯ ಇಲಾಖೆ ನೇಮಕಾತಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಒಂದು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಅದರ ಜೊತೆ ನೋಡಿ, ಈಗ ಸ್ಪರ್ಧಾತ್ಮಕ ಪರೀಕ್ಷೆಯ ನೇಮಕಾತಿ ಪರ್ವ ಈಗೇನು ಒಂದೊಂದಾಗಿ ರೆಕ್ರೂಟ್ಮೆಂಟ್ಗಳು ಸ್ಟಾರ್ಟ್ ಆಗ್ತದೆ. PC ಆಗಿದೆ. ಸೊ ಈಗ ನೆಕ್ಸ್ಟ್ ಬೇರೆ ಬೇರೆ ಒಂದೊಂದೇ ನೇಮಕಾತಿ ಆಗೋಕೆ ಶುರುವಾಗುವ ಸಮಯದಲ್ಲಿ ದಯವಿಟ್ಟು ಕೆಲವೊಂದಿಷ್ಟು ಗೊಂದಲಗಳಿಗೆ ಸರ್ಕಾರ ಮತ್ತು ಕೆಲವೊಂದು ಇಲಾಖೆಗಳು ತೆರೆ ಎಳಿಬೇಕು. ಯಾಕೆಂತಂದ್ರೆ ಸಿಲೆಬಸ್ ವಿಷಯ, ಎಸ್ಪೆಷಲಿ ಈಗ SDFDA ಅದನ್ನ KPSC ಮಾಡುತ್ತಾ, KA ಮಾಡುತ್ತಾ, ಬಟ್ ಸಿಲೆಬಸ್ ಏನಾಗುತ್ತೆ, ಇಂಥವಕ್ಕೆಲ್ಲ ಕ್ಲಾರಿಫಿಕೇಶನ್ಗಳನ್ನ ಸಂಬಂಧಪಟ್ಟ ಇಲಾಖೆಯವರು ಕೊಡಬೇಕು. ಯಾಕಂದ್ರೆ ಲಕ್ಷಾಂತರ ಜನ ಯುವ ಜನತೆ ಈ ಒಂದು ಉದ್ಯೋಗಗಳನ್ನ ಹೆಚ್ಚಿಕೊಂಡು ಓದ್ತಾ ಇರ್ತಾರೆ. ಅವೆಲ್ಲ ಕ್ಲಾರಿಫಿಕೇಶನ್ ಸಿಕ್ಬಿಟ್ರೆ ಈಸಿಯಾಗಿ ಅವರು ಪ್ರಿಪರೇಷನ್ ಮಾಡ್ತಾರೆ. ಈಗ ನೋಡಿ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಒಂದು ಕ್ಲಿಯರ್ ಆಯ್ತು, KA ಕೊಡ್ತಾರೆ. ಸೊ K1 ಪೇಪರ್ GK ಇದೆ, ಇನ್ನು ಪೇಪರ್ 2 ಇಲ್ಲ. ಸೊ ಆರಾಮಾಗಿ ಪ್ರಿಪರೇಷನ್ ಮಾಡ್ತಾರೆ. ಈ ರೀತಿ ಕ್ಲಿಯರ್ ಆಗಿ ಮುಂಚೆನೆ ಮಾಹಿತಿಗಳು ತಿಳಿದು ಬಿಟ್ರೆ ನೋಟಿಫಿಕೇಶನ್ ಬಿಫೋರ್ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಳ್ತಾರೆ. ಸೊ ಇದು ಕೂಡ ಅಷ್ಟೇ, ಅರಣ್ಯ ಇಲಾಖೆದು ಯಾವುದೇ ಕಾರಣಕ್ಕೂ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಆಗಬಾರ್ದು. ಈ ಹಿಂದೆ ಕೂಡ ನಾವು KPTCLದು ಪರೀಕ್ಷೆ ಮೂಲಕ ಆಯ್ಕೆ ಮಾಡಬೇಕು, ಮೆರಿಟ್ ಮೇಲೆ ಬೇಡ ಅಂತ ತುಂಬಾ ಹೋರಾಟ ಮಾಡಿದ್ವಿ. ಸೊ ಆ ಸಂದರ್ಭದಲ್ಲೂ ಕೂಡ ಅಷ್ಟೇ, ಕೋರ್ಟ್ಗೂ ಕೂಡ ಆ ವಿಷಯವನ್ನು ತೆಗೆದುಕೊಳ್ಳೋದು, ಅಷ್ಟೊತ್ತಿಗೆ ನೇಮಕಾತಿ ಆಗ್ಬಿಡುತ್ತೆ. ಈ ಬಾರಿ ನೋಡಿ, ಇನ್ನೂ ಮುಂಚಿತವಾಗಿ ಹೇಳ್ತಾ ಇದೀವಿ, ದಯವಿಟ್ಟು ಅದು ನೀವು ಇದನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿ. ಇಲ್ಲ ಅಂತಂದ್ರೆ ರಾಜ್ಯದ ಎಲ್ಲ ಒಂದು ಭಾಗದಲ್ಲಿರುವಂತ ಅರಣ್ಯ ಇಲಾಖೆಯ ನೇಮಕಾತಿಗೆ ಓದ್ತಾ ಇರುವಂತಹ ಆಸ್ಪಿರೆಂಟ್ಸ್ ಬೃಹತ್ ಪ್ರಮಾಣದ ಹೋರಾಟದ ಜೊತೆಗೆ ಕಾನೂನಾತ್ಮಕವಾಗಿ ಕೂಡ ಹೋರಾಟ ಮಾಡಬೇಕಾಗುತ್ತೆ. ಸುಮ್ಮನೆ ನೇಮಕಾತಿಗೆ ತಡೆ ಬೀಳುವಂಥದ್ದು, ಮತ್ತೆ ಸಮಸ್ಯೆ ಆಗುವಂಥದ್ದು ಬೇಡ ಅನ್ನೋ ಕಾರಣಕ್ಕೆ ನಾವು ಸರ್ಕಾರಕ್ಕೆ ಆಗಿರ್ಬೋದು, ಸಂಬಂಧಪಟ್ಟ ಸಚಿವರಿಗೆ ವಿನಮ್ರ ಪೂರ್ವಕವಾಗಿ ಮನವಿಯನ್ನ ಈಗಾಗಲೇ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಮಾಡ್ಕೊಂಡಿದೀವಿ. ಎಲ್ಲರೂ ಕೂಡ ಅದನ್ನ ಕೇಳ್ಕೊಂಡಿದ್ದಾರೆ.
ಸಚಿವರು ಕೂಡ ಅಷ್ಟೇ ಅದನ್ನ ಇವತ್ತಿನ ಪತ್ರಿಕಾ ವರದಿಯನ್ನ ಓದಿ ದಯವಿಟ್ಟು ಏನಿದೆ, ಯಾವ ರೀತಿ ಇದೆ. ನಿಮ್ಮ ಒಂದು ಅರಣ್ಯ ಇಲಾಖೆಯಲ್ಲೇ ಬೇರೆ ಬೇರೆ ಪರೀಕ್ಷೆಗಳನ್ನ ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕನೇ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಇದೆ. ಆಲ್ಮೋಸ್ಟ್ ಈ ಹಿಂದೆ ಏನೇನಿತ್ತು KSRP ಗೆ SLC ಮಾರ್ಕ್ಸ್ ಕನ್ಸಿಡರ್ ಮಾಡುವಂಥದ್ದು, VA ಓದಿತ್ತು, ಅದೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಕಾರಣ ಇಷ್ಟೇ, ಯಾರಿಗೂ ಅನ್ಯಾಯ ಆಗೋದು ಬೇಡ. ಕೆಲವರು ಆ ಸಮಯದಲ್ಲಿ ನಿಮ್ಗೆ ಗೊತ್ತಿದೆ, ಆಲ್ಮೋಸ್ಟ್ ನಮ್ಮ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳ ಪರೀಕ್ಷಾ ಕೇಂದ್ರಗಳಲ್ಲಿ ಬಹಿರಂಗವಾಗಿ ಕಾಪಿ ಮಾಡೋದಕ್ಕೆ ಹೊಡಿಯೋಕೆ ಅವಕಾಶ ಕೊಡುತ್ತೆ. ಸೊ ಅಂತಲ್ಲೆಲ್ಲ ಏನೂ ಪ್ರಯತ್ನ ಪಡದೇ ಇರೋನು ಒಳ್ಳೆ ಪರ್ಸೆಂಟೇಜ್ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ ಸರ್ಟಿಫಿಕೇಟ್. ಆತ ಮುಂದೆ ಆ ಹುದ್ದೆಗಳನ್ನ ಪಡ್ಕೊಂಡ್ಬಿಟ್ರೆ ನಿಯತ್ತಾಗಿ ಶ್ರಮ ಪಟ್ಟು 80% ಮಾಡಿದವನು ಕೂಡ ಈ ಕಾಪಿ ಹೊಡೆದು 90% ಮಾಡಿದವನ ಮುಂದೆ ಸೋತು ಹೋಗ್ತಾನೆ. ಸೊ ಆ ರೀತಿ ಅನ್ಯಾಯಗಳು ಆಗೋದು ಬೇಡ. ಎಲ್ರಿಗೂ ಕೂಡ ಸಮಾನವಾದಂತ ಅವಕಾಶ ಸಿಗಲಿ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ ಎನ್ನುವ ಸಂವಿಧಾನವಿದೆಯಂತೆ. ಸೊ ಅವಕಾಶ ಸಿಗುವಂತೆ ಮಾಡುವಂಥದ್ದು ನಿಮ್ ಕರ್ತವ್ಯ. ಸೊ ಅದನ್ನ ನಾವು ನಿಮ್ಮ ಹತ್ರ ಪ್ರೇ ಮಾಡ್ಕೊಳ್ತಾ ಇದ್ದೀವಿ. ನೋಡೋಣ. ಅಂಡ್ ಈ ವಿಷಯದಲ್ಲಿ ನಾವು ಸಂಪೂರ್ಣವಾಗಿ ಎಲ್ಲ ಒಂದು ಆಸ್ಪೆಕ್ಟ್ಸ್ ಗಳ ಪರವಾಗಿ ನಿಲ್ತೀವಿ ಅಂತ ಹೇಳ್ತಾ ಧನ್ಯವಾದ.